ಕೊಟ್ಟರು ನೋಡ್ರಿ ಅವ್ರಿಗೆ ಹುಚ್ಚರು ಕನ್ನಡಿ ಸ್ವಾಮಿಗಳು ಆ ಪದ ಹೇಳಿದಂತಾರು ನಾನೇ ಶ್ರೇಷ್ಠ ನಾನೇ ದೇವರು ಅನ್ನೋರಿಗೆ ಏನು ಹೇಳ್ತೀರಿ? ಯಾರಾದ್ರೂ ಏನು ಆಕಾಶದಿಂದ ಉದುರಿ ಬಂದಾರ? ಕನ್ನಡಿ ಶ್ರೀ ಏನಾರ ಆಕಾಶದಿಂದ ಉದುರಿ ಬಂದಾನ? ಅವನು ಮನುಷ್ಯನಾಗಿ ಹುಟ್ಟಾನ, ಇಲ್ಲೇ ತಾಯಿ ಹೊಟ್ಟಾಗೆ ಜನಿಸ್ಯಾನ. ಈ ನೀವು ಸ್ವಾಮಿಗಳು ಅವರು ಏನು ತಾಯಿ ಮೇಲೆ ಆಕಾಶದಿಂದ ಹಿಡಿದು ಬಂದ? ಇಲ್ಲಲ್ಲ. ಯಾರು ದೇವ ಮಾನವ ಅಂತ ಯಾರು ಐತನೇ ಈ ಜಗತ್ತಿನಾಗ? ಇಲ್ಲಿವರೆಗೆ ಅದಾರನ್ನ ಯಾರು ಹುಟ್ಟ್ಯಾರ? ಇಲ್ಲ. ಮತ್ತೆ ಇವನೇನ್ರಿ ಮಾತಾಡೋದು ಬಾಯಿಗೆ ಮುಂದೆ? ಇವನೇನು ನಾನೇ ಶ್ರೇಷ್ಠ ಅಂತ ಇವ್ರ ಬಾಯಿಗೆ ಬರುವಂಥ ಮಾತುಗಳ ಕಾವಿ ಹಾಕಿ ಕಾವಿ ಬೀಚ್ ಕಾದಿ ಹಾಕು ಅಂತ ಹೇಳ್ರಿ ಅವ್ರಿಗೆ ಮಾತಾಡಕ್ಕೆ ಬಾ ಅಂತ ಹೇಳ್ರಿ. ಗ್ರೌಂಡಿಗೆ ಮಾತಾಡ್ತಾರೆ, ಬಾಯಿ ಐತಂತ ಎತ್ತಾಗಬೇಕಾದ್ರೆ ಮಾತಾಡ್ತಾ ಇರೋದು ಯಾರು ಕೇಳ್ತಾರೆ? ಒಂದು ದಿವ್ಸ ಬಡಿಸ್ಕೋತಾರ, ಇಷ್ಟ ಬಾಯಿ ಬಡಿಸ್ಕೊಂಡು ಬೆಳೆಯೋರು ಜನ ಬಿಡ್ತಾರಲ್ರಿ. ಮಾತಾಡಿದ್ರೆ ಯಾವ ಥರ ಧರ್ಮದ ಬಗ್ಗೆ ಯಾರ ಬಗ್ಗೆ ಅನ್ನೋ ಕೀಳುವಾಗಿ ಮಾತಾಡಿದ್ರೆ ಕಾವಿ ಧರಿಸ್ಕೊಡೋದು, ಕಾವಿ ಖಾಲಿ ಬಿಡಿಸ್ಕೊತೀರಿ ನೀವು. ತಪ್ಪಲ್ವಾ ಇದು? ನೀನೇನು ದೇವರ? ಜನರನ್ನ ಹಾದಿ ತಪ್ಪಿಸಕತ್ತಿಲ್ಲ, ನೀನು ಬೆಂಕಿ ಹಚ್ಚೋ ಕೆಲಸ ಮಾಡಕತ್ತಿಲ್ಲ ರಾಷ್ಟ್ರದಲ್ಲಿ. ಈ ರಾಷ್ಟ್ರ ಬೇಡ ಹೋಗ್ರಿ, ನೀವು ರಾಷ್ಟ್ರ ಕಟ್ಕೊಂಡು ಯಾವ್ದು ಬೇಕಾದ್ರೆ ಸನಾತನ ಧರ್ಮರ ಹೋಗ್ರಿ, ಮನುಸ್ಮೃತಿಯವರ ಹೋಗ್ರಿ, ಏನು ಯಾವ್ದಾರ ಧರ್ಮ ಕಟ್ಕೊಂಡು ಹೋಗ್ರಿ, ಪ್ರತ್ಯೇಕ ಮಾಡ್ಕೊಂಬಿಡ್ರಿ. ಇಲ್ಲಿ ಕಾವಿ ಹಾಕೊಳ್ಳೋದು, ಬಾಯಿಗೆ ಬಂದಂಗೆ ಮಾತಾಡೋದು ಯಾರು ಕೇಳಾಗಿಲ್ಲ. ಈ ಕನ್ನೇರಿ ಶ್ರೀಗಳನ್ನ ಒಂದು ದಿವ್ಸ ನೋಡಕತ್ರಿ ಏನಾಗುತ್ತೆ, ಜನರು ಏನು ತೀರ್ಮಾನ ಮಾಡ್ತಾರೆ ಮಾಡ್ತಾರೆ. ಇವತ್ತು ರಾಜನ ಹೋಗ್ಯಾರ, ಸ್ವಾಮೀಜಿಗಳು ಸೆರೆ ಕುಡಿತಾರೆ, ಹೇಳ್ತಾರೆ, ದೇವರುಗಳನ್ನ ಎಸಿರಿ ಅಂತ ಹೇಳ್ತಾರೆ. ಹಿಂಗೆ ಬಾಯಿ ಬಂದಂಗೆ ನೋಡ್ರಿ, ಯಾವ ತತ್ವ ಒಂದು ತತ್ವದ ಮೇಲೆ ನಾವು ನಡೆಯುವಂಥ ಜನ. ಬಸವ ತತ್ವದಲ್ಲಿ ನಾನು ನಡೀತೀನಿ. ಬಸವ ತತ್ವ ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡ್ಬೇಕಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣವ್ರು ಏನು ಹೇಳಿದ್ದಾರೆ ಅದು ಸತ್ಯನೇ ಇದೆ, ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲಿ ಇವರು. ಅದರ ಮೋಟೆ ನಂಬಿಕೆ ನೆಂಬ್ರಿ, ಅದರ ಶಾಶ್ವತವಾಗಿ ಈ ದೇಶದಲ್ಲಿ ಗುಲಾಮಗಿರಿಯನ್ನು ಮಾಡ್ರಿ. ಆ ತತ್ವ ಹೇಳೋದು ಅದೇ ಅಲ್ಲ, ಗುಲಾಮಗಿರಿ ಬೇಡಪ್ಪ, ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ಹಕ್ಕನ್ನು ಮಾನವರು, ಮಾನವೀಯತೆಯಲ್ಲಿ ನಡೀರಿ ಅಂತ ಹೇಳಿರುವಂಥ ತತ್ವ ಬಸವ ತತ್ವ. ಇವ್ರು ಹೇಳೋಂಥದ್ದು ಗುಲಾಮಗಿರಿ, ಸೇವೆ ಮಾಡ್ರಿ, ಕಾಲಿಗೆ ಬಿಡ್ರಿ, ಪಾದ ತೊಳಿರಿ, ನೀರು ಕುಡೀರಿ. ಏನು ಪಾದ ತೊಳೆದ್ರೆ ಏನು ಉದ್ದಾರ ಹಾಕ್ತಾರೆ? ನೀರು ಕುಡಿದ್ರಿ ಹಾಗೆ ಯಾರು ಉದ್ದಾರ? ಇವ್ರು ಪಾದ ತಗೊಂಡು ನೀರು ಕುಡಿಬೇಕಾ? ಈ ದೇವ್ರು ಹೊಡಿಬೇಕು ಕುಡಿಯಕ್ಕೆ? ಬಾಯಿದಂತ ಏನೋ ಮಾತಾಡೋದಲ್ಲ. ಕಾವಿ ಬೀಚ್ ಯಾವ್ದು ಬೇರೆ ವರದಿ ಹಾಕೊಂಡು ಹೇಳಿದ್ರು ಕನ್ನಡಿ ಸ್ವಾಮಿ. ಸರ್, ಬಸವ ತತ್ವದ ಕಟ್ಟಾಪಾಲಕರಾಗಿದ್ದ ಸಿದ್ದೇಶ್ವರ ಸ್ವಾಮೀಜಿಗಳ ನೆರಳಲ್ಲಿ ಬೆಳೆದು ಅವರ ಲಿಂಗೈಕ್ಯ ಆದ ನಂತರ ಎಲ್ಲೋ ಒಂದು ಕಡೆ ಹಿಂದುತ್ವ RSS ಪ್ರಭಾವಕ್ಕೊಳಗಾಗಿ ತರ ನೋಡ್ರಿ, ಇದು ಒಂದು ದೊಡ್ಡ ಚಾಲನೆ ಐತಿ ದೇಶದಾಗ. ಇವತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿತ್ತು, ಇವತ್ತುವರೆಗೂ ಐತಿ ಜೀವಂತ. ಏನು ಈ RSS, ಈ ಹಿಂದುತ್ವ, ಈ ಸನಾತನ ಧರ್ಮ, ಮನುಸ್ಮೃತಿ, ಇವೆಲ್ಲ ಒಂದು ದೊಡ್ಡ ಚಾಲನೆ. ಅದು ಅದೇ ಪಾಪ ಪವಿತ್ರವಾದ ಆ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಮಾನವೀಯತೆ ಅಂದ್ರೆ ಹೆಂಗ, ಮಾನವೀಯತೆಯ ಮೌಲ್ಯಗಳೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿದಂಥ ಮನುಷ್ಯ. ಅಂಥ ಒಂದು ಪವಿತ್ರವಾದ ಜಾಗಕ್ಕೆ ಹೋಗಿ ಇಂಥ ಯಾವುದೋ ಒಂದು ಬೀದಿಯಲ್ಲಿ ಹೋಗುವಂಥ ನಾಯಿ ಕುಂದಿಸಿದ್ರೆ ಏನಾಗತ್ರಿ? ಅದೇ ಹೇಳ್ತಾರಲ್ಲ, ಎದರ ಮೇಲೆ ಏನೋ ಹೋಗಿ ಕುಂದಿಸಿದ್ರೆ ಏನೋ ಮಾಡಿರ್ತಂತ. ಹಾಗೆ ಅಂಥದ್ದು ಒಯ್ದು ಇದು ಕುಂದಿಸ್ಯಾರ. ಇದು ವ್ಯವಸ್ಥಿತವಾಗಿ ಪ್ಲಾನ್ ಐತಿ. ಪಾಪ ಅಷ್ಟೊಂದು ದೊಡ್ಡ ಸಂಸ್ಥೆ ಕಟ್ಟಾರ, ಅವರೆಲ್ಲ ತ್ಯಾಗ ಮಾಡಿ, ಪಾಪ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ರು. ಅಂಥ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಹೋಗಿ ಈ ಪುಣ್ಯಾತ್ಮರು ಕುಂದಿರಿಸಿ, ಈ ಪುಣ್ಯಾತ್ಮ ಅದ್ರ ಮೇಲೆ ಏನು ಮಾಡ್ತಾ ಇದ್ದಾನೆ? ಯಾವ ಸಿದ್ಧಾಂತದ ಮೇಲೆ ಆ ಗುರುಗಳು ನಡೆದಿದ್ರು, ಆ ಗುರುಗಳು ಕಟ್ಟಿದಂಥ ಒಂದು ಏನು ಒಂದು ಒಂದು ಸಂಸ್ಥೆಗಳನ್ನು, ಆ ಒಂದು ಮಠವನ್ನು ಇವತ್ತು ಹಾಳು ಮಾಡಕ್ಕೆ ಹೋಗ್ತೀವಿ ಅಷ್ಟೇ. ಹಾಳು ಮಾಡುವಂಥ ಉದ್ದೇಶ ಅದೇ ಅದರದ್ದು. ಇನ್ನೊಬ್ಬ ಅಲ್ಲೇ ಮಗನ ಹಾಳು ಮಾಡೋಕೆ ಹಚ್ಕೊಂಡು ಅವ್ನು ಮತ್ತೆ ಏನು ಹಾಳು ಮಾಡಿದ್ರೆ ಏನು ಹಾಳಾಗೋದ್ರಿ? ಜನ ಪ್ರಜ್ಞಾವಂತರದಾರ, ವಿಶಾಲವಾಗಿದೆ ಜಗತ್ತು, ಜಗತ್ತಿನ ಅರ್ಥ ಮಾಡ್ಕೊಂಡ್ರ. ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಸಮಾನತೆಯಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವು ನಡೀತಾ ಇದ್ದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ನಡೀತಾ ಇದ್ದೀವಿ. ಇವರು ಬರೇ ಸನಾತನ ಧರ್ಮ, ಗುಲಾಮಗಿರಿ ಬರೇ ಮಾತಿದ್ರ. ಇವರು ಯಾವ ದೇಶದಾಗ ಬಿಟ್ರೆ ಈ ದೇಶ ಬಿಟ್ಟು ಹೋಗುತ್ತಿರ ಹಾಳಾಗತ್ತೆ. ಬೇಡ, ಈ ದೇಶ ಬಿಟ್ಟು ಹೋಗ್ಬೇಕು. ಟೋಟಲಿ ಬಸವ ತತ್ವಕ್ಕೆ ಸಂಬಂಧಪಟ್ಟಂಗೆ ವಿಭೂತಿ ಧಾರಣೆಯನ್ನು ಬಿಟ್ಟು ಕುಂಕುಮ ಹಚ್ಕೊಳ್ಳೋದ್ರ ಮೂಲಕ ಒಂದ್ ಕಡೆ ಇದು ಅವರವರ ಭಾವಕ್ಕೆ, ಅವರವರ ಭಗತಿಗೆ
ಅವರವರಂತೆ ಇಟ್ಟಿರೋನು ಆ ಶಿವೋಗಿ ಅಂತೇಳಿ 12ನೇ ಶತಮಾನದಲ್ಲಿ ಆರಂಭಿಸಿದ್ರು. ಅವ್ರ ಭಾವಕ್ಕೆ ತಕ್ಕಂಗೆ ಇರಲಿ ಎಲ್ಲರೂ, ಯಾರು ಬೇಡಂದ್ರೆ ಅವ್ರು ಮಾತಾಡೋದಾಕೆ ಇನ್ನೊಂದರ ಯಾಕೆ ಕೇಳಿದ್ರೆ ಬೇಯ್ತೀರಿ ನೀವು. ನೀವು ಕುಕ್ಮಾರ ಹಚ್ಕೊಡ್ರಿ, ನಾಮಾರ ಹಚ್ಕೊಡ್ರಿ, ತೆರಿಯರ ಮುಳಿಸ್ಕೊಡ್ರಿ, ನೀವು ಬೇಕಾದ್ ಮಾಡ್ಕೊಂಡು ಬಟ್ಟೆ ಬಿಚ್ಚರ್ ಇಟ್ಕೊಡ್ರಿ, ಯಾರು ಬೇಡಂದ್ರೆ ನಿಮಗೆ. ಅದು ಇನ್ನೊಬ್ರಿಗೆ ಯಾಕೆ ಬೈತಿರು? ನಿಮ್ಗೆ ಯಾರು ಹಾಕ್ಕೊಟ್ರ? ನಿಮ್ಗೆ ಹಕ್ಕೈತನ ಬೈಯಕ್ಕೆ? ಹಕ್ಕಿದೆಯಾ ಸಂವಿಧಾನದಲ್ಲಿ? ಇನ್ನೊಂದು ಧರ್ಮವನ್ನು ತೆಗಳುವಂಥದ್ದು, ಇನ್ನೊಂದು ಧರ್ಮವನ್ನು ಹೊಗಳುವಂಥದ್ದಕ್ಕೆ ಹಕ್ಕೆಲ್ಲಿದೆ? ಹಕ್ಕೇ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಗೆ ರೈಟ್ಸ್ ಏನು? ವಾಟ್ ಆರ್ ದ ರೈಟ್ಸ್ ಆಫ್ ಹ್ಯುಮ್ಯಾನಿಟಿ ಅಂತ. ಇವ್ರಿಗೆ ಹ್ಯುಮ್ಯಾನಿಟಿ ಅನ್ನೋದು ಗೊತ್ತಿಲ್ಲ, ಮನುಷ್ಯರನ್ನು ಗೊತ್ತಿಲ್ಲ. ಮನುಷ್ಯರಿಗೆ ಏನು ಮೃಗಗಳ ಮನುಷ್ಯರಿಗೆ ಅಂತ ಹೇಳಿಕೆಗಳನ್ನ ಈಶ್ವರಪ್ಪ ಸಮರ್ಥನೆ ಮಾಡ್ಕೊಂಡಾರೆ. ಅವರು ಕೆಲವೊಬ್ಬರಿಗೆ ಎಂದಿದ್ದಾರೆ, ಎಲ್ಲರಿಗೂ ನೋಡ್ರಿ, ಗತಿ ಇಲ್ಲಾರ್ದವ್ರಿಗೆ ಮತ್ತೆ ಯಾರು ಹೋಗಬೇಕಲ್ಲ. ಒಟ್ಟಾತಲ್ಲ ಇದೊಂದು ಹಿಂದೂ ಹಿಂದೂ ನಾನು ಹುಲಿ 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 ಅಂತ ಸ್ವಯಂ ಘೋಷಿತ ಹುಲಿ, ಸ್ವಯಂ ಘೋಷಿತ ನಾನು. ಹೀಗೆ ಯಾರು ಘೋಷಣೆ ಮಾಡ್ತಾರೆ? ತಾವ ಘೋಷಿತ, ಸ್ವಯಂ ಘೋಷಿತ, ಎಲ್ಲ ಸ್ವಯಂ ಘೋಷಿತ ನಾಯಕರು. ಇವ್ರಿಗೆ 5 ಪೈಸಾ ಓಟ್ ಬಿಡೋದಿಲ್ಲ ಸುಮ್ಮನೆ. ಈಗ ಕಾಮಿಡಿಯನ್ ಇರ್ತಾರ, ನಿಮ್ಗೆ ಗೊತ್ತೈತಿ ಸಿನಿಮಾದಾಗ, ಅವ್ರೆಲ್ಲಾರು ನೋಡ್ತಾರ. ಅವ್ರಿಗೆ ಹೀರೋ ಆಗ್ಸಕ್ಕೆ ಸಾಧ್ಯತೆ. ಇವರು ಜೀವನದಲ್ಲಿ ಕಾಮಿಡಿಯನ್ಸ್. ಮಿಸ್ಟರ್ ಯಾರಿವ ಅದಾರ ಒಂದು 4 ಮಂದಿ, ಈಶ್ವರಪ್ಪ, ಅವನ ಹೆಸರು ಹೇಳೋದಿಲ್ಲ ಒಬ್ಬ, ಆಮೇಲೆ ಇವ ಕೆಣೇರಿ ಸ್ವಾಮಿ ಒಬ್ಬ, ಇವರ ಜೋಕರ್ಸ್. ಬಾಯಿ ತೃಪ್ತಿಗೆ, ಮನಸ್ಸು ತೃಪ್ತಿಗೆ ಮಾತಾಡಿ ತಿಟ್ಟಿ ತೀರಿಸಿಕೊಳ್ಳೋರು ಅಂತೀವ್ರು ಅಷ್ಟೇ.